ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ಗಳ ಮೆನು ಕೂಡ ಕಟ್ ಆಗಿದೆ. ಈ ಹಿನ್ನೆಲೆ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದ ಅಕ್ಕಿ ಕೂಡ ಬಂದ್ ಆಗಿದೆ. ಅಕ್ಕಿ ಮಾರಾಟದಲ್ಲಿ ಏಕಾಏಕಿ 30% ಕುಸಿತ ಕಂಡಿದೆ. ವಾರದಿಂದ ಗೋಡೌನ್ನಲ್ಲೇ ಬಾಕಿ ಇದ್ದಂತ ಅಕ್ಕಿ ಚೀಲಗಳು ಅಕ್ಕಿ ವ್ಯಾಪಾರಿಗಳಿಗೆ ಶಾಕ್ ಆಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರು ಅಕ್ಕಿ ಖರೀದಿಯನ್ನ ಕಮ್ಮಿ ಮಾಡಿದ್ದಾರೆ. ಹೋಟೆಲ್ಗಳು ಕ್ಲೋಸ್ ಆಗಿದೆ, ಮೆನು ಕೂಡ ಕಟ್ ಆಗಿದೆ. ಹೀಗಾಗಿ ಅಕ್ಕಿ ವ್ಯಾಪಾರಿಗಳು ಒಂದು ರೀತಿಯಾಗಿ ಕಂಗಾಲಾಗಿದ್ದಾರೆ. ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದ ಟನ್ ಗಟ್ಟಲೆ ಅಕ್ಕಿ ಎಲ್ಲವೂ ಕೂಡ ಇದೀಗ ಬಂದ್ ಆಗಿದೆ. ಗ್ಯಾಸ್ ಇಲ್ಲದೆ ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. ಹಲವು ಹೋಟೆಲ್ ಉದ್ಯಮಗಳು ಈಗಾಗಲೇ ಬಂದ್ ಆಗಿರೋದು. ಬಂದ್ ಹಿನ್ನೆಲೆ ಅಕ್ಕಿ ಮಾರಾಟದಲ್ಲೂ ಕೂಡ ವ್ಯತ್ಯಯವಾಗಿದೆ. ಅಕ್ಕಿ ಮಾರಾಟಗಾರರು ಈಗ ಕಂಗಾಲಾಗಿದ್ದಾರೆ. ಅಕ್ಕಿ ಖರೀದಿಗೆ ಹೋಟೆಲ್ ಮಾಲೀಕರು ಮುಂದಾಗ್ತಾ ಇಲ್ಲ. 30%ನಷ್ಟು ಈಗ ಅಕ್ಕಿ ಕೊಳ್ಳುವಿಕೆ ಕುಸಿತವಾಗಿದೆ. ಗೋಡೌನ್ನಲ್ಲಿ ಹಾಗೆ ಅಕ್ಕಿ ಉಳಿದಿದೆ. ದಿನನಿತ್ಯ ಹೋಟೆಲ್ಗಳಿಗೆ ಅಕ್ಕಿ ಟನ್ ಗಟ್ಟಲೆ ಸಾಗಾಟ ಆಗ್ತಾ ಇತ್ತು. ಇದೀಗ ಕೆಲ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಹೀಗಾಗಿ ಮೆನು ಕೂಡ ಕಟ್ ಆಗಿರೋದು. ದಿನ ಬಳಸ್ತಾ ಇದ್ದ ಅಕ್ಕಿ ಪ್ರಮಾಣಕ್ಕಿಂತ ಕಡಿಮೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಕ್ಕಿ ಮಾರಾಟದಲ್ಲಿ ಭಾರಿ ಕುಸಿತವಾಗಿರೋದು. 30% ಕುಸಿತವಾಗಿದೆ. ಸಿಲಿಂಡರ್ಗಳ ಸರಬರಾಜು ಇಲ್ಲದೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಹೋಟೆಲ್ಗಳು ತಮ್ಮ ಮೆನುವನ್ನು ಕಟ್ ಮಾಡ್ತಾ ಇದೆ. ದಿನನಿತ್ಯ ಬಳಸಬೇಕಾಗಿದ್ದಂತಹ ಒಂದಿಷ್ಟು ಆಹಾರ ಪದಾರ್ಥಗಳೇನಿದೆ, ತರಕಾರಿ ಆಗಿರಬಹುದು, ಹಣ್ಣು ಹಂಪಲುಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಕಟ್ ಆಫ್ ಮಾಡ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಂಥ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿರೋದ್ರಿಂದ ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನು ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ, ರಫ್ತಾಗ್ತಾ ಇದ್ದಂತಹ ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ನಲ್ಲೇ ಬಾಕಿ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೆ ಇದೀಗ ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂಥ ನಿರ್ಧಾರ ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನು ನಡೆಸಿ ಸಭೆ ಬಳಿಕವಾಗಿ ಈ ಒಂದು ಹೋಟೆಲನ್ನು ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತೆಗೆದುಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ ಗೋಡೌನ್ಗಳಿಂದ ಅಂಗಡಿಗಳಿಗೆ ಹೋಗುತ್ತೆ, ಅಂಗಡಿಗಳಲ್ಲೂ ವ್ಯಾಪಾರ ಇಲ್ವಾ? ಹೇಗೆ, ಯಾವ ರೀತಿಯಾಗಿ ಅಂಗಡಿನಲ್ಲೇ ವ್ಯಾಪಾರ ಇಲ್ಲ. ಅಂಗಡಿಯಿಂದನೇ ಇಲ್ಲಿಂದ ಹೋಟ್ಲಿಗೆ ಗೋಡೌನ್ಗಳಿಗೆಲ್ಲ ಹೋಗೋದು. ಈ ವ್ಯಾಪಾರ ಕಮ್ಮಿ ಐತೆ. ಇದಿಷ್ಟು ವ್ಯಾಪಾರಿ ಹೇಳ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಹಿಂದೆ ಭಾರಿ ಪ್ರಮಾಣದಲ್ಲೇ ಅಕ್ಕಿಯ ಮಾರಾಟ ಆಗ್ತಾ ಇತ್ತು. ಒಂದು ಕಡೆಯಲ್ಲಿ ಇದೀಗ ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಬೇಕಾಗಿದ್ದಂಥ ಅಕ್ಕಿಯನ್ನು ಅಂಗಡಿಗಳಿಂದ, ಸ್ಥಳೀಯ ಅಂಗಡಿಗಳೇನಿರ್ತವೆ ಅಲ್ಲಿಂದ ಖರೀದಿ ಮಾಡ್ತಾರೆ. ಆದರೆ ಇದೀಗ ಸಣ್ಣ ಪುಟ್ಟ ಅಂಗಡಿಗಳು ಈ ಒಂದು ಗ್ಯಾಸ್ನ ಹೊಡೆತದಿಂದಾಗಿ ಹೋಟೆಲ್ಗಳನ್ನು ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಅಂಗಡಿಗೆ ಹೋಗಿರುವಂಥ ಅಕ್ಕಿಗಳು ಅಂಗಡಿಯಲ್ಲೇ ಬಾಕಿಯಾಗಿದೆ. ಗೋಡನ್ಗೆ ಬಂದಿರುವಂಥ ಅಕ್ಕಿಗಳು ಗೋಡನ್ನಲ್ಲೇ ಬಾಕಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬಲ್ಕ್ನಲ್ಲಿ ಹೋಟೆಲ್ಗಳು ಖರೀದಿಯನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಅವರು ಕೂಡ ಮೆನುಗಳನ್ನ ಕಟ್ ಮಾಡಿರೋದ್ರಿಂದಾಗಿ ವ್ಯಾಪಾರ ಕುಸಿದಿದೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುದ್ಧದ ಎಫೆಕ್ಟ್ನಿಂದಾಗಿ ಹೋಟೆಲ್ಗಳ ಮೆನು ಕೂಡ ಕಟ್ ಆಗಿದೆ. ಈ ಹಿನ್ನೆಲೆ ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದ ಅಕ್ಕಿ ಕೂಡ ಬಂದ್ ಆಗಿದೆ. ಅಕ್ಕಿ ಮಾರಾಟದಲ್ಲಿ ಏಕಾಏಕಿ 30% ಕುಸಿತ ಕಂಡಿದೆ. ವಾರದಿಂದ ಗೋಡೌನ್ನಲ್ಲೇ ಬಾಕಿ ಇದ್ದಂಥ ಅಕ್ಕಿ ಚೀಲಗಳು ಅಕ್ಕಿ ವ್ಯಾಪಾರಿಗಳಿಗೆ ಶಾಕ್ ಆಗಿದೆ. ಹೀಗಾಗಿ ಹೋಟೆಲ್ ಮಾಲೀಕರು ಅಕ್ಕಿ ಖರೀದಿಯನ್ನ ಕಮ್ಮಿ ಮಾಡಿದ್ದಾರೆ.
ಹೋಟೆಲ್ಗಳು ಕ್ಲೋಸ್ ಆಗಿದೆ, ಮೆನು ಕೂಡ ಕಟ್ ಆಗಿದೆ. ಹೀಗಾಗಿ ಅಕ್ಕಿ ವ್ಯಾಪಾರಿಗಳು ಒಂದು ರೀತಿಯಾಗಿ ಕಂಗಾಲಾಗಿದ್ದಾರೆ. ಹೋಟೆಲ್ಗಳಿಗೆ ಸರಬರಾಜು ಆಗ್ತಾ ಇದ್ದ ಟನ್ ಗಟ್ಟಲೆ ಅಕ್ಕಿ ಎಲ್ಲವೂ ಕೂಡ ಇದೀಗ ಬಂದ್ ಆಗಿದೆ. ಗ್ಯಾಸ್ ಇಲ್ಲದೆ ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. ಹಲವು ಹೋಟೆಲ್ ಉದ್ಯಮಗಳು ಈಗಾಗಲೇ ಬಂದ್ ಆಗಿರೋದು. ಬಂದ್ ಹಿನ್ನೆಲೆ ಅಕ್ಕಿ ಮಾರಾಟದಲ್ಲೂ ಕೂಡ ವ್ಯತ್ಯಯವಾಗಿದೆ. ಅಕ್ಕಿ ಮಾರಾಟಗಾರರು ಈಗ ಕಂಗಾಲಾಗಿದ್ದಾರೆ. ಅಕ್ಕಿ ಖರೀದಿಗೆ ಹೋಟೆಲ್ ಮಾಲೀಕರು ಮುಂದಾಗ್ತಾ ಇಲ್ಲ. 30%ನಷ್ಟು ಈಗ ಅಕ್ಕಿ ಕೊಳ್ಳುವಿಕೆ ಕುಸಿತವಾಗಿದೆ. ಗೋಡೌನ್ನಲ್ಲಿ ಹಾಗೆ ಅಕ್ಕಿ ಉಳಿದಿದೆ. ದಿನನಿತ್ಯ ಹೋಟೆಲ್ಗಳಿಗೆ ಅಕ್ಕಿ ಟನ್ ಗಟ್ಟಲೆ ಸಾಗಾಟ ಆಗ್ತಾ ಇತ್ತು. ಇದೀಗ ಕೆಲ ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ. ಹೀಗಾಗಿ ಮೆನು ಕೂಡ ಕಟ್ಟಾಗಿರೋದು. ದಿನ ಬಳಸ್ತಾ ಇದ್ದ ಅಕ್ಕಿ ಪ್ರಮಾಣಕ್ಕಿಂತ ಕಡಿಮೆಯನ್ನು ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಕ್ಕಿ ಮಾರಾಟದಲ್ಲಿ ಭಾರಿ ಕುಸಿತವಾಗಿರೋದು. 30% ಕುಸಿತವಾಗಿದೆ. ಸಿಲಿಂಡರ್ಗಳ ಸರಬರಾಜು ಇಲ್ಲದೆ ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಒಂದಿಷ್ಟು ಹೋಟೆಲ್ಗಳು ತಮ್ಮ ಮೆನುವನ್ನು ಕಟ್ ಮಾಡ್ತಾ ಇದೆ. ದಿನನಿತ್ಯ ಬಳಸಬೇಕಾಗಿದ್ದಂತಹ ಒಂದಿಷ್ಟು ಆಹಾರ ಪದಾರ್ಥಗಳೇನಿದೆ, ತರಕಾರಿ ಆಗಿರಬಹುದು, ಹಣ್ಣು ಹಂಪಲುಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಕಟ್ ಆಫ್ ಮಾಡ್ತಾ ಇದೆ. ಇದರಿಂದಾಗಿ ಒಂದು ಕಡೆಯಲ್ಲಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪ್ರಮುಖವಾಗಿ ಹೋಟೆಲ್ಗಳಿಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳಲ್ಲಿ ಮುಖ್ಯವಾದಂತಹ ಅಕ್ಕಿ ಏನಿದೆ, ಅಕ್ಕಿಗಳ ಸರಬರಾಜು ಕೂಡ ಕುಂಠಿತಗೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಹೋಟೆಲ್ಗಳು ಕ್ಲೋಸ್ ಆದ ಕಾರಣಕ್ಕಾಗಿ ಒಂದಿಷ್ಟು ಅಂಗಡಿಗಳಲ್ಲಿ ಅಕ್ಕಿಯ ಮಾರಾಟ ಕಮ್ಮಿ ಆಗುತ್ತೆ. ಟನ್ ಗಟ್ಟಲೆ ಅಕ್ಕಿಯನ್ನು ಖರೀದಿ ಮಾಡ್ತಾ ಇದ್ದಂಥ ಹೋಟೆಲ್ಗಳು ಇದೀಗ ನಿಗದಿತವಾಗಿ ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಒಂದಿಷ್ಟು ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿರೋದ್ರಿಂದ ಬರೀ ಅನ್ನ ಸಾಂಬಾರಿನ ಮೊರೆ ಹೋಗ್ತಾ ಇರೋದ್ರಿಂದಾಗಿ ಹೋಟೆಲ್ಗಳಲ್ಲಿ ಅಕ್ಕಿಯ ಖರ್ಚು ಕಮ್ಮಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಕ್ಕಿಯನ್ನು ಖರೀದಿ ಮಾಡುವಂತಹ ಹೋಟೆಲ್ ಗ್ರಾಹಕರ ಸಂಖ್ಯೆಗಳು ಕಮ್ಮಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದಾಗಿ ಭಾರತದಿಂದ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಸರಬರಾಜಾಗ್ತಾ ಇದ್ದಂತಹ, ರಫ್ತಾಗ್ತಾ ಇದ್ದಂತಹ ಏನು ಅಕ್ಕಿ ಏನಿದೆ ಅವುಗಳು ಕೂಡ ಸದ್ಯ ಗೋಡನ್ನಲ್ಲೇ ಬಾಕಿ ಆಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಬಂದಿರುವಂತಹ ರೈತರಿಂದ ಬಂದಂತಹ ಅಕ್ಕಿ ಏನಿರುತ್ತೆ ಅದನ್ನ ಗೋಡನ್ನಲ್ಲೇ ಇಟ್ಟುಕೊಂಡು ಅದನ್ನ ವ್ಯಾಪಾರ ಮಾಡಲಿಕ್ಕಾಗದೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೆ ಇದೀಗ ಏನು ರಾಜ್ಯ ಸರ್ಕಾರ ಬರೀ 1,000 ಗ್ಯಾಸ್ ಸಿಲಿಂಡರ್ಗಳನ್ನ ಹೋಟೆಲ್ಗಳಿಗೆ ನೀಡಬೇಕು ಅನ್ನುವಂಥ ನಿರ್ಧಾರ ಏನು ಮಾಡಿದೆ. ಇದರ ಸಂಬಂಧಪಟ್ಟ ಹಾಗೆ ಹೋಟೆಲ್ ಮಾಲೀಕರು ಮತ್ತೊಂದು ಸಭೆಯನ್ನು ನಡೆಸಿ ಸಭೆ ಬಳಿಕವಾಗಿ ಈ ಒಂದು ಹೋಟೆಲನ್ನು ಮುಚ್ಚೋದಾ ತೆರೆಯೋದಾ ಅನ್ನುವಂತಹ ನಿರ್ಧಾರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿ ಮತ್ತಷ್ಟು ಅಕ್ಕಿಗೆ ಬಿಡುಗು ಉಂಟಾಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ವ್ಯಾಪಾರ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಅಕ್ಕಿಯ ಗೋಡನ್ನ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಅಕ್ಕಿ ವ್ಯಾಪಾರ ಆಗ್ತಾ ಇಲ್ಲ. ಒಂದು ಕಡೆಯಲ್ಲಿ ಹೋಟ್ಲ್ಗಳಲ್ಲಿ ಮುಂಚೆ ತೆಗೆದುಕೊಂಡಿರುವಷ್ಟು ಅಕ್ಕಿ ಈಗ ತಗೊಳ್ತಾ ಇಲ್ಲ. ಎಷ್ಟು ಕಷ್ಟ ಆಗ್ತಾ ಇದೆ ನಿಮಗೆ? ಅದೇ ತೊಂದರೆ ಆಗ್ತೈತೆ, ಬಿಸ್ನೆಸ್ ಅರ್ಧ ಡಲ್ ಆಗೈತೆ ಅಂತ ತಿಳಿಸ್ತಾ ಇದ್ದೀವಿ. ಸರಿಗ ನಿಮಗೆ